ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿ ನಾವು ಮಾಡ್ತಾ ಇರೋದು. ವಿಜೇಂದ್ರನೇ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ, ಮೇಟಿಯವ್ರ ಮಗನ್ನೇ ಗೆಲ್ಲಿಸಬೇಕು ಅಂತ ವಂಶವಾಗಿನಿಗೆ ಮನೆಯಾಗಿ ಅದು ಕಾಂಗ್ರೆಸ್ನ ಪದ್ಧತಿ. ಯಾರು ಸತ್ತಿರ್ತಾರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ದಾವಣಗೆರೆಯಲ್ಲೂ ಶಿವಶಂಕರ ಬಸದು ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಹಾಗೇನೆ ಇಲ್ಲಿ ಮೇಟಿಯವರು ಕಾಲವಾದರು, ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರು. ಇದು ಮೊದಲಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ. ಏನ್ ಬ್ಲಾಕ್ ಮೇಲ್ ವೋಟ್ ಕೇಳ್ತಾರೆ, ಗ್ಯಾರಂಟಿ ಕೊಡ್ತಿದ್ವಿ, ವೋಟ್ ಕೊಡಿ ಅಂತ ಧಮಕಿ ಹಾಕೋದು ಕಾಂಗ್ರೆಸ್ ಸಂಸ್ಕೃತಿನೇ ಅಲ್ಲ. ಧಮಕಿ ಹಾಕೋರು ಬಿಜೆಪಿ ಅವರು. ಆಯ್ತಪ್ಪ, ಈಗ ನಮ್ಮ ತಿಮ್ಮಾಪುರ ಅವರು MLA ಮನೆಗೆ ಬಿಡ್ತಾರ ಯಾರನ್ನಾರು? ಜನಪ್ರತಿನಿಧಿ ಅವರು, ಬಾಗಲಕೋಟೆ ಪ್ರತಿನಿಧಿ ಆಗಿದ್ದವರು, ಅವ್ರ ಮನೆಗೆ ಬಿಡ್ತಾರ? ಇವ್ರಿಗೆ ಗೊತ್ತದೆ. ನೀವ್ ಹೇಳೋದು ಏನು ಹೇಳೋದೇ ಇಲ್ವಲ್ಲ. ಗ್ರಾಮೀಣ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಹೋಗಿದ್ರಿ, ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚು ರೆಸ್ಪಾನ್ಸ್ ಸಿಗ್ತಾ ಇದೆ. ಅದರಿಂದ ನಾವು 100ಕ್ಕೆ 100 ಗೆದ್ದೇ ಆದಿಲ್ ಬಾಷಾ ಅಂತ ಹೇಳಿ ಸರ್ ಇನ್ನೂ ಕಣದಲ್ಲಿ ಇದ್ದಾರೆ. ನೋಡ್ರಿ, ಅವರು ಈಗೆಲ್ಲ ಮನ್ನಣೆ ಕೊಡಲ್ಲ. ಈಗ ನಾವು ಪೈಲ್ವಾನ್ ಸಾದಿಕ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಅವರು ಅರ್ಜಿ ಹಾಕಿದ್ರು. ಅವ್ರಿಗೆ ಸಮಯ ಮುಗಿದೋಗಿತ್ತು, ಅದರಿಂದ ರಿಟೈರ್ ಮಾಡಿಸಿದ್ರು. ಅವರು ಕಾಂಗ್ರೆಸ್ ನಲ್ಲಿ ಇದ್ದವರು, ಮತ್ತೆ 40 ವರ್ಷಗಳಿಂದ ಕಾಂಗ್ರೆಸ್ ನಲ್ಲಿ ಇರೋರು, ಅವ್ರನ್ನ ರಿಟೈರ್ ಮಾಡಿಸಿದ್ರು. ಜಮೀರ್ ಅಹಮದ್ ಅವ್ರ ವಿಚಾರಕ್ಕೆ ನಿನ್ನೆ ರಾತ್ರಿ ಹೋಗಿದ್ದಾರೆ. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಹೈಕಮಾಂಡ್, ನಮ್ಮ ಹೈಕಮಾಂಡ್ ನಾರಾಯಣ ಸ್ವಾಮಿ ಇಸ್ ನಾಟ್ ಅವರ್ ಹೈಕಮಾಂಡ್ ಅಲ್ವಾ? ನಾರಾಯಣ ಸ್ವಾಮಿ ಯಾವ ಪಾರ್ಟಿಲಿ ಇರೋರು? ಅವ್ರ ಹಿಂಗೆ ನಮ್ಗೆ ಹೈಕಮಾಂಡ್ ಆಗ್ತಾರೆ. ಏನೋ ಹೇಳ್ತಾರೆ, ಹೇಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆಲ್ಲ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಹೇಳೋದು, ನಮ್ಮ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆಯಲ್ಲ, ಅವ್ರು ಹೇಳ್ದಾಗ ಕೇಳೋದ, ನಾರಾಯಣ ಸ್ವಾಮಿ ಹೇಳ್ದಾಗೆಲ್ಲ ಕೇಳೋದು. ಸರ್ ನಿನ್ನೆ ಒಂದು ಮಾತು ಹೇಳಿದ್ರಿ ಸರ್, ಬಿಜೆಪಿ ಅವರು ಕಳ್ಳೆತ್ತು ಅಂತಂದ್ರೆ ನೀವೇನ್ ಮಾತು ಹೇಳಿದ್ರಲ್ಲ, ಅದಕ್ಕೆ ತಿರುಗೇಟು ಕೊಟ್ಟು ನಿಜವಾದ ಕಳ್ಳೆತ್ತುಗಳು ಕಾಂಗ್ರೆಸ್ನವರು ಅಂತ ಏನ್ ಕೆಲಸ ಮಾಡಿದಾರೆ? ಏನ್ರಿ ಮಾಡಿದಾರೆ ಹೇಳಿ ನೋಡೋಣ. ನೀವ್ ಹೇಳಿಯಪ್ಪ, ನೀವು ಲೋಕಲ್ ಆಗಿರೋರು ಏನ್ ಮಾಡಿದಾರೆ ಹೇಳಿ. ನವನಗರ ನಿರ್ಮಾಣದಕ್ಕೆ ಮಾಡೋದಕ್ಕೆ ಬಹಳಷ್ಟು ಅವ್ರೇನು ಅಭಿವೃದ್ಧಿ ಬಸವರಾಜ ಬೊಮ್ಮಾಯಿ ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಮೆಡಿಕಲ್ ಕಾಲೇಜ್ ಯಾಕೆ ಮಾಡ್ಲಿಲ್ಲ? ಪರಿಹಾರ ಜನಗಳಿಗೆ ಅಪ್ಪರ್ ಕೃಷ್ಣ ಪರಿಹಾರ ಯಾಕೆ ಕೊಡ್ಲಿಲ್ಲ? ಕೊಟ್ರೇನ್ರಿ? ಬೆಂಗಳೂರು ಸದಾಶಿವನಗರ ತರ ಮಾಡಿದಾರ ಸರ್. ಬಾಗಲಕೋಟೆನ ಬೆಂಗಳೂರು ಸದಾಶಿವನಗರ ತರ ಆಗಿದೆ ಅಂತೆ, ಆ ತರ ಅಭಿವೃದ್ಧಿ ಮಾಡಿಸಿದಾರಂತೆ. ಅವ್ರು ಮಾಡಿದ್ರ? ಅವರೇ ಮಾಡಿದ್ದು. ಹಿಂದುಳಿದವರು ಬಾಗಲಕೋಟೆಗೆ ಏನಾದ್ರು ಮಾಡಿದ್ರೆ ಮೇಟಿಯವರೇ ಹೊರತು ಅವರಲ್ಲ. ಅವ್ರೇನು ಮಾಡಿಲ್ಲ, ಬಾಗಲಕೋಟೆನಲ್ಲಿ ಏನು ಮಾಡಿಲ್ಲ. ಯಾಕೆ ಮೆಡಿಕಲ್ 4 ವರ್ಷ ಇದ್ರಲ್ಲ, ಯಾಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? 4 ವರ್ಷ ಸರ್ಕಾರದಲ್ಲಿ ಇದ್ರಲ್ರಿ, 4 ವರ್ಷ ಸದನದಲ್ಲಿ ಚರ್ಚೆ ಮಾಡಿದ್ರು. ಸುಧಾಕರ್ ಹೇಳಿದ್ರು, ನಮ್ಮ 600 ಕೋಟಿ ನಮ್ಮ ಹತ್ರ ಗೊತ್ತಿಲ್ಲ, ನಮ್ಗೆ ಮಾಡಕ್ಕೆ PPAದಾಗ ಮಾಡ್ತಾರೆ. ನನಗೆ ಉತ್ತರ ಕೊಟ್ಟಿದ್ದಾರೆ. ರಿಟರ್ನ್ ರಿಪ್ಲೈ ಟು
ಸರ್ ಈಗ ಬಿಜೆಪಿ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದಿಂದ ಎಕ್ಸ್ಪೆಲ್ ಆಗಿರ್ತಕ್ಕಂಥದ್ದು. ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು, ಬಿಜೆಪಿ ಮಾಡಕ್ ಕೊಡ್ಬೇಕು. ಬಿಜೆಪಿಯಿಂದಲೇ ಎಕ್ಸ್ಪೆಲ್ ಆಗಿರೋದು ಅವರು. ಅದು ಮತ್ತೆ ಎಕ್ಸ್ಪೆಲ್ ಮಾಡಿದಂತ ಪಾರ್ಟಿ ಪರ ಹೆಂಗ್ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೀನಿ. ಕಾಂಗ್ರೆಸ್ ಮಾಡ್ರಿ ಅಂತ ಹೇಳಿ ನೀವು ಆಹ್ವಾನ ಮಾಡ್ತೀರಿ? ಸರ್, ಛಲವಾದಿ ನಾರಾಯಣ ಸ್ವಾಮಿ ಅವರು